ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿ ಹಾಗೂ ಕ್ಷೇತ್ರ ಸಮಿತಿ ಆಶ್ರಯದಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯ ಸ್ಮಾರ್ಟ್ ಕಾರ್ಡ್ ವಿತರಣಾ ಸಮಾರಂಭ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಜಗನ್ನಾಥ ಸಭಾಭವನದಲ್ಲಿ ಮಂಗಳವಾರ ಜರುಗಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಹಾಗೂ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿ, ಸಂಘಟನಾ ಶಕ್ತಿಯ ಮೂಲಕ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಈಡೇರಿಸಲು ಸಾಧ್ಯ. ಟೈಲರ್ಸ್ ಅವರ ವೃತ್ತಿ ಅತ್ಯಂತ ಶ್ರೇಷ್ಠ ವೃತ್ತಿಯಾಗಿದ್ದು, ಅವರ ಹೋರಾಟ ಬೇಡಿಕೆಗಳಿಗೆ ನಾನು ನಿಮ್ಮೊಂದಿಗೆ ಇದ್ದೇನೆ ಎಂದರು. ಕಾರ್ಮಿಕ ಅಧಿಕಾರಿ ಕಮಲ್ ಶಾ ಅಲ್ತಾಫ್ ಅಹಮದ್ ಇಲಾಖೆಯಿಂದ ಸಿಗುವ ಸವಲತ್ತಿನ ಬಗ್ಗೆ ಮಾಹಿತಿ ನೀಡಿದರು. ಅಸೋಸಿಯೇಷನ್ ಅಧ್ಯಕ್ಷ ದಯಾನಂದ ಕೋಟ್ಯಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ಕ್ಷೇತ್ರ ಸಮಿತಿ ಅಧ್ಯಕ್ಷ ಸುರೇಶ್ ಪಾಲನ್, ರುಡ್ಸೆಟ್ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಬೊಮ್ಮಯ್ಯ ಎಂ, ಉಪನ್ಯಾಸಕಿ ಚೈತ್ರಾ ಕೆ, ಕಾರ್ಮಿಕ ನಿರೀಕ್ಷಕ ಉಡುಪಿ 1ನೇ ವೃತ್ತದ NPL ಸಂಜಯ್, 2ನೇ ವೃತ್ತದ ಮಲಿಕ್ ಪ್ರಸಾದ್, ಸಮಿತಿಯ ಉಪಾಧ್ಯಕ್ಷ ರಾಮಚಂದ್ರ, ಮಾಜಿ ಅಧ್ಯಕ್ಷ ಗುರ್ರಾಜ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ದೀಪವೆಂದರೆ ಶಾಂತಿ, ದೀಪವೆಂದರೆ ಆರೋಗ್ಯ, ದೀಪವೆಂದರೆ ಸಮೃದ್ಧಿ, ದೀಪವೆಂದರೆ ಐಕ್ಯತೆ. ಮನಸ್ಸಿನ ಎಲ್ಲ ಕಲ್ಮಶಗಳನ್ನು ದೂರ ಮಾಡುವ ದೀಪಕ್ಕೆ ದೀಪವನ್ನು ಪ್ರಜ್ವಲಿಸುತ್ತಾ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಹರತಿ ಪಾಪಾನ್ ದೀಪಂ ಜ್ಯೋತಿ ನಮೋ ನಮಃ. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ನಮ್ಮ ವೃತ್ತಿಯ ಒಂದು ಕಾರ್ಯವೈಖರಿಯಲ್ಲಿ ನಮಸ್ತೆಗೆ ನಾವಿದ್ದೇವೆ. ಆದರೆ ಅವರು ನಿಮ್ಮೆಲ್ಲರನ್ನೂ ಒಂದು ಒಟ್ಟುಗೂಡಿಸಿಕೊಡು, ಒಂದು ಸಂಘಟನೆ ಮಾಡುವುದರ ಮುಖಾಂತರ, ಸಂಘಟನೆಗೆ ಪೂರಕವಾದ ಒಂದು ಸಹಕಾರಿ ಸಂಸ್ಥೆಯನ್ನು ಮಾಡುವುದರ ಮುಖಾಂತರ ದಯಾನಂದ ಕೋಟ್ಯಾನ್ ಅವರಿಗೆ ಏನು ಖಂಡಿತವಾಗಿ ಪ್ರಚಾರ ಬೇಕಾಗಿಲ್ಲ ಅಥವಾ ಲಾಭ ಇಲ್ಲ. ಆದ್ರೆ ಇವತ್ತು ಯಾವುದೇ ಸರ್ಕಾರ ಇರ್ಬೋದು, ನಾವು ಒಗ್ಗಟ್ಟಾಗಿದ್ರೆ, ಸಂಘಟಿತರಾಗಿದ್ರೆ, ಯಾವುದೇ ಸರ್ಕಾರ ಬಂದರೆ ನಮ್ಮ ಬೇಡಿಕೆಯನ್ನು ಮುಂದೆ ಇಡಲಿಕ್ಕೆ ಅವಕಾಶ ಖಂಡಿತವಾಗಿಯೂ ನಮ್ಮ ಬೇಡಿಕೆಗೆ ಸ್ಪಂದಿಸ್ತಾರೆ. ಈಗ ನಾವು ನೋಡ್ತಾ ಇದ್ದೇವೆ, ದಿನನಿತ್ಯ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ನಾವು ದಿನನಿತ್ಯ ನೋಡ್ತಿದ್ದೇವೆ. ಸರಿಯಂತ ನಾನು ಹೇಳುವುದಿಲ್ಲ, ಆದ್ರೆ ಪ್ರತಿಭಟನೆ, ಬೇಡಿಕೆ ಅಥವಾ ಸಂಬಂಧಪಟ್ಟ ಆಡಳಿತ ಅಧಿಕಾರಿಯನ್ನಿರ್ಬೋದು ಅಥವಾ ರಾಜಕೀಯ ಸಂಬಂಧಪಟ್ಟ ಸಚಿವರನ್ನಿರ್ಬೋದು ನಾವು ಭೇಟಿ ಮಾಡಿ ನಮ್ಮ ಆಹ್ವಾನವನ್ನು ನೀಡುವಂಥದ್ದು, ನಮ್ಮ ಬೇಡಿಕೆ ಏನೆನ್ನುವಂಥದ್ದು ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೆ ಆ ಸಮಯದಲ್ಲಿ ಉಳಿದ ಅನುದಾನದಲ್ಲಿ ನಮ್ಮ ಘನ ಸರ್ಕಾರವು 2020 ಆಗಸ್ಟ್ನಲ್ಲಿ ಒಂದು ಆದೇಶ ಮಾಡಿ ಒಟ್ಟು 101 ವಲಯದ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಈಗ ಸ್ಟಾರ್ಟಿಂಗ್ ನಲ್ಲಿ ಬರೀ 2 ಸವಲತ್ತು ನಾವು ನೋಡ್ತೇವೆ. ಈ ಕಾರ್ಡ್ ಕೊಟ್ಟಿದ್ದ ಫಸ್ಟ್ ಅಪಘಾತವಾಗಿ ಮರಣ ಹೊಂದಿದರೆ 1 ಲಕ್ಷ ರೂಪಾಯಿ ಕೊಡ್ತೇವೆ. ಅಪಘಾತವಾಗಿ ಮರಣ ಹೊಂದಿದರೆ 1 ಲಕ್ಷ ರೂಪಾಯಿ ಕೊಡ್ತೇವೆ. ಹಾಗೂ ನಮ್ಮ ಕಾರ್ಯಕ್ರಮ ಅಲ್ಲ, ಕಾರ್ಮಿಕ ಇಲಾಖೆಯವರು ಎಲ್ಲರಿಗೂ ಕರೆ ಮಾಡಿ ಕೊಡುವಂತ ಕಾರ್ಯಕ್ರಮ. ಆದ್ರೂ ನಾವು ಈ ಸಂಘಟನೆಯಲ್ಲಿ ಪದಾಧಿಕಾರಿಯಾಗಿದ್ದು, ಸಂಘಟನೆಯ ಪದಾಧಿಕಾರಿಗಳಿಗೆ ಪ್ರತಿ ದಿನವೂ ಆಲೋಚನೆ ಇದೆ, ಯಾವ ರೀತಿ ಸಂಘಟನೆಯನ್ನು ಬೆಳೆಸುವುದು, ಯಾವ ರೀತಿ ಜನರ ಮಧ್ಯದಲ್ಲಿ ನಾವು ಬೆರೆಯುವುದು, ಜನರನ್ನು ಒಟ್ಟುಗೂಡಿಸುವುದು. ಆ ರೀತಿ ಸಂಘಟನೆ ಬೆಳೆಯಬೇಕಾದ್ರೆ ನಾವು ಇಂಥದ್ದೊಂದು ಏನಾದರೂ ಕಾರ್ಯಕ್ರಮ ನಡೆಸಬೇಕು ಎನ್ನುವ ಒಂದು ಹಂಬಲ. ಹಾಗೆ ಆ ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರನ್ನು ಒಟ್ಟುಗೂಡಿಸಬೇಕು. ಈ ಸ್ಮಾರ್ಟ್ ಕಾರ್ಡ್ ನಲ್ಲಿ ಸಿಗುವಂತ ಸವಲತ್ತು, ಪ್ರಯೋಜನಗಳು ಎಲ್ಲರಿಗೂ ದೊರೆಯಬೇಕೆನ್ನುವ ಉದ್ದೇಶದಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಕೂಡ ಹಾಗೆ ನಮ್ಮ ಉಡುಪಿ ಕ್ಷೇತ್ರದಲ್ಲಿ 11 ವಲಯ ಸಮಿತಿಗಳಿವೆ. ಈ ಎಲ್ಲ 11 ವಲಯ ಸಮಿತಿಗೆ ತಲಾ 3ರಂತೆ